ರಿಯಲ್ಮಿ 13 ಪ್ಲಸ್ 5G ವರ್ಸಸ್ ರೆಡ್ಮಿ ನೋಟ್ 14 ಪ್ರೋ 5G ಟೆಕ್ ಕಂಪ್ಯಾರಿಸನ್. ಥಿಕ್ನೆಸ್ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 7.6 ಥಿಕ್ನೆಸ್ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G 8.2 ಥಿಕ್ನೆಸ್ನ ಹೊಂದಿದೆ. ಹಾಗಾಗಿ ರಿಯಲ್ಮಿ 13 ಪ್ಲಸ್ 5G 1 ಪಾಯಿಂಟ್ ಪಡೆದುಕೊಳ್ಳುತ್ತೆ. ವೇಟ್ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 185 ಗ್ರಾಮ್ ವೇಟ್ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G 190 ಗ್ರಾಮ್ ವೇಟ್ ಹೊಂದಿದೆ. ಇದರಲ್ಲೂ ಕೂಡ ರಿಯಲ್ಮಿ 13 ಪ್ಲಸ್ 5G 1 ಪಾಯಿಂಟ್ ಪಡೆದುಕೊಳ್ಳುತ್ತೆ. ಡಿಸ್ಪ್ಲೇಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 6.67 ಇಂಚಸ್ನ ಫುಲ್ HD ಪ್ಲಸ್ ರೆಸಲ್ಯೂಷನ್ AMOLED ಡಿಸ್ಪ್ಲೇ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G 6.67 ಇಂಚಸ್ನ ಫುಲ್ HD ಪ್ಲಸ್ ರೆಸಲ್ಯೂಷನ್ 12-bit AMOLED ಡಿಸ್ಪ್ಲೇ ವಿವಿಡ್ ಕಲರ್ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ರಿಫ್ರೆಶ್ ರೇಟ್ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 120 Hz ನ ರಿಫ್ರೆಶ್ ರೇಟ್ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ 120 Hz ರಿಫ್ರೆಶ್ ರೇಟ್ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಬ್ರೈಟ್ನೆಸ್ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 2000 ನೀಟ್ ಪೀಕ್ ಬ್ರೈಟ್ನೆಸ್ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G 3000 ನೀಟ್ ಪೀಕ್ ಬ್ರೈಟ್ನೆಸ್ ಹೊಂದಿದೆ. ಹಾಗಾಗಿ ರೆಡ್ಮಿ ನೋಟ್ 14 ಪ್ರೋ 5G 1 ಪಾಯಿಂಟ್ ಪಡೆದುಕೊಳ್ಳುತ್ತೆ. ಡಾಲ್ಬಿ ವಿಷನ್ ಸಪೋರ್ಟ್ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಡಾಲ್ಬಿ ವಿಷನ್ ಸಪೋರ್ಟ್ ಅನ್ನ ಹೊಂದಿಲ್ಲ. ರೆಡ್ಮಿ ನೋಟ್ 14 ಪ್ರೋ 5G ಡಾಲ್ಬಿ ವಿಷನ್ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ರೆಡ್ಮಿ ನೋಟ್ 14 ಪ್ರೋ 5G 1 ಪಾಯಿಂಟ್ ಪಡೆದುಕೊಳ್ಳುತ್ತೆ. ಹೈಡ್ರಾ ಟಚ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ವೆಟ್ ಟಚ್ ಅನ್ನ ಹೊಂದಿಲ್ಲ. ರೆಡ್ಮಿ ನೋಟ್ 14 ಪ್ರೋ 5G ವೆಟ್ ಟಚ್ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ರೆಡ್ಮಿ ನೋಟ್ 14 ಪ್ರೋ 5G 1 ಪಾಯಿಂಟ್ ಪಡೆದುಕೊಳ್ಳುತ್ತೆ. ಬ್ಯಾಕ್ ಸೈಡ್ ಪ್ರೊಟೆಕ್ಷನ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಪ್ಲಾಸ್ಟಿಕ್ ಬ್ಯಾಕ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ವೀಗನ್ ಲೆದರ್ ಬ್ಯಾಕ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ರೆಡ್ಮಿ ನೋಟ್ 14 ಪ್ರೋ 5G 1 ಪಾಯಿಂಟ್ ಪಡೆದುಕೊಳ್ಳುತ್ತೆ. ವೇರಿಯಂಟ್ಸ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 8GB ರ್ಯಾಮ್ 128GB ಸ್ಟೋರೇಜ್ 12GB ರ್ಯಾಮ್ 256GB ಸ್ಟೋರೇಜ್ ವೇರಿಯಂಟ್ ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ 8GB ರ್ಯಾಮ್ 128GB ಸ್ಟೋರೇಜ್ 12GB ರ್ಯಾಮ್ 256GB ಸ್ಟೋರೇಜ್ ವೇರಿಯಂಟ್ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ರ್ಯಾಮ್ ಟೈಪ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G LPDDR4X ರ್ಯಾಮ್ ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ LPDDR4X ರ್ಯಾಮ್ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಸ್ಟೋರೇಜ್ ಟೈಪ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G UFS 3.1 ಸ್ಟೋರೇಜ್ ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G UFS 2.2 ಸ್ಟೋರೇಜ್ ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ರಿಯಲ್ಮಿ 13 ಪ್ಲಸ್ 5G 1 ಪಾಯಿಂಟ್ ಪಡೆದುಕೊಳ್ಳುತ್ತೆ. ಪ್ರೊಸೆಸರ್ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಎನರ್ಜಿ ಪ್ರೊಸೆಸರ್ ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಅಲ್ಟ್ರಾ ಪ್ರೊಸೆಸರ್ ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. BGMI ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ಸ್ ತನಕ ಹೋಗುತ್ತೆ. 90 FPS ಗೇಮ್ ಪ್ಲೇ ನಮಗೆ ಸಿಗುತ್ತೆ. ರೆಡ್ಮಿ ನೋಟ್ 14 ಪ್ರೋ 5G ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ಸ್ ತನಕ ಹೋಗುತ್ತೆ. ಇದರಲ್ಲೂ ಕೂಡ ನಮಗೆ 90 FPS ಗೇಮ್ ಪ್ಲೇ ಸಿಗುತ್ತೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಕೂಲಿಂಗ್ ಸಿಸ್ಟಮ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ವೈಪರ್ ಕೂಲಿಂಗ್ ಚೇಂಬರ್ ಸಿಸ್ಟಮ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ ವೈಪರ್ ಕೂಲಿಂಗ್ ಚೇಂಬರ್ ಸಿಸ್ಟಮ್ ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ರಿಯರ್ ಕ್ಯಾಮ್ರಾಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ರಿಯರ್ ಅಲ್ಲಿ ಎರಡು ಕ್ಯಾಮ್ರಾ ಹೊಂದಿದೆ. 50MP OIS f1.8 ಅಪರ್ಚರ್ LYT 600 ಸೆನ್ಸರ್ ನ ಹೊಂದಿದೆ. 2MP ಡೆಪ್ತ್ ಸೆನ್ಸರ್ ಸಪೋರ್ಟ್ ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ರಿಯರ್ ಅಲ್ಲಿ ಮೂರು ಕ್ಯಾಮ್ರಾ ಹೊಂದಿದೆ. 50MP OIS f1.5 ಅಪರ್ಚರ್ ಸೋನಿ LYT 600 ಮೇನ್ ಸೆನ್ಸಾರ್ ಅನ್ನ ಹೊಂದಿದೆ. ಹಾಗೆ 2MP ಮೈಕ್ರೋ ಲೆನ್ಸ್ 8MP ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ರೆಡ್ಮಿ ನೋಟ್ 14 ಪ್ರೋ 5G 1 ಪಾಯಿಂಟ್ ಪಡೆದುಕೊಳ್ಳುತ್ತೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 16MP f2.2 ಅಪರ್ಚರ್ ಸೆಲ್ಫಿ ಕ್ಯಾಮ್ರಾನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G 20MP f2.2 ಅಪರ್ಚರ್ ಸೆಲ್ಫಿ ಕ್ಯಾಮ್ರಾ ಹೊಂದಿದೆ. ಹಾಗಾಗಿ ಇದರಲ್ಲಿ ರೆಡ್ಮಿ ನೋಟ್ 14 ಪ್ರೋ 5G 1 ಪಾಯಿಂಟ್ ಪಡೆದುಕೊಳ್ಳುತ್ತೆ. ವಿಡಿಯೋಗ್ರಾಫಿಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ರಿಯರ್ ಅಲ್ಲಿ 4K 30 FPS ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ ರಿಯರ್ ಅಲ್ಲಿ 4K 30 FPS ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಫ್ರಂಟ್ ವಿಡಿಯೋಗ್ರಾಫಿಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G Full HD 60 FPS ಫ್ರಂಟ್ ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ
ಫುಲ್ HD 60 FPS ಫ್ರಂಟ್ ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಫೇಸ್ ಅನ್ಲಾಕ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಫೇಸ್ ಅನ್ಲಾಕ್ ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ ಫೇಸ್ ಅನ್ಲಾಕ್ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ವೈಡ್ ವೈನ್ L1 ಸೆಕ್ಯೂರಿಟಿ ಸಪೋರ್ಟ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ವೈಡ್ ವೈನ್ L1 ಸೆಕ್ಯೂರಿಟಿ ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ ವೈಡ್ ವೈನ್ L1 ಸೆಕ್ಯೂರಿಟಿ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಬ್ಯಾಟರಿಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 5000 mAh ಕೆಪಾಸಿಟಿ ಬ್ಯಾಟರಿನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G 5500 mAh ಕೆಪಾಸಿಟಿ ಬ್ಯಾಟರಿನ ಹೊಂದಿದೆ. ಹಾಗಾಗಿ ರೆಡ್ಮಿ ನೋಟ್ 14 ಪ್ರೋ 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಚಾರ್ಜಿಂಗ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 80 ವ್ಯಾಟ್ ನ ಸೂಪರ್ ಓಕ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G 45 ವ್ಯಾಟ್ ನ ಸೂಪರ್ ಓಕ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ರಿಯಲ್ಮಿ 13 ಪ್ಲಸ್ 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. OS ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಆಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಾ ಇರುವಂತಹ ರಿಯಲ್ಮಿ UI ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ ಆಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಾ ಇರುವಂತಹ ಹೈಪರ್ OS ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಆಂಡ್ರಾಯ್ಡ್ ಅಪ್ಡೇಟ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G 3 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ರೆಡ್ಮಿ ನೋಟ್ 14 ಪ್ರೋ 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಸೆಕ್ಯೂರಿಟಿ ಪ್ಯಾಚ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G 4 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲೂ ಕೂಡ ರೆಡ್ಮಿ ನೋಟ್ 14 ಪ್ರೋ 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಸ್ಪೀಕರ್ಸ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 2 ಸ್ಟೀರಿಯೋ ಸ್ಪೀಕರ್ ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಡಾಲ್ಬಿ ಅಟ್ಮಾಸ್ 2 ಸ್ಟೀರಿಯೋ ಸ್ಪೀಕರ್ ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ವೈಫೈ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆ ವೈಫೈ 6 ಸಪೋರ್ಟ್ ಅನ್ನ ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆ ವೈಫೈ 6 ಸಪೋರ್ಟ್ ಅನ್ನ ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಬ್ಲೂಟೂತ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಬ್ಲೂಟೂತ್ 5.4 ಸಪೋರ್ಟ್ ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G ಕೂಡ ಬ್ಲೂಟೂತ್ 5.4 ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ಎರಡು ಕೂಡ ಒಂದೊಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. 5G ಬ್ಯಾಂಡ್ಸ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G 9 5G ಬ್ಯಾಂಡ್ ಸಪೋರ್ಟ್ ಅನ್ನು ಹೊಂದಿದೆ. ರೆಡ್ಮಿ ನೋಟ್ 14 ಪ್ರೋ 5G 10 5G ಬ್ಯಾಂಡ್ ಸಪೋರ್ಟ್ ಅನ್ನು ಹೊಂದಿದೆ. ಹಾಗಾಗಿ ಇದರಲ್ಲಿ ರೆಡ್ಮಿ ನೋಟ್ 14 ಪ್ರೋ 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಕ್ಯಾರಿಯರ್ ಅಗ್ರಿಗೇಷನ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಕ್ಯಾರಿಯರ್ ಅಗ್ರಿಗೇಷನ್ ಸಪೋರ್ಟ್ ಹೊಂದಿಲ್ಲ. ರೆಡ್ಮಿ ನೋಟ್ 14 ಪ್ರೋ 5G ಕ್ಯಾರಿಯರ್ ಅಗ್ರಿಗೇಷನ್ ಸಪೋರ್ಟ್ ಹೊಂದಿದೆ. ಹಾಗಾಗಿ ಇದರಲ್ಲಿ ರೆಡ್ಮಿ ನೋಟ್ 14 ಪ್ರೋ 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ. ಪ್ರೈಸ್ ರೇಂಜ್ ಗೆ ಬಂತು ಅಂತ ಅಂದ್ರೆ ರಿಯಲ್ಮಿ 13 ಪ್ಲಸ್ 5G ಬೇಸ್ ವೇರಿಯಂಟ್ 23,000 ರೂಗೆ ಲಾಂಚ್ ಆಗಿದೆ. ರೆಡ್ಮಿ ನೋಟ್ 14 ಪ್ರೋ 5G ಬೇಸ್ ವೇರಿಯಂಟ್ 25,000 ರೂಗೆ ಲಾಂಚ್ ಆಗಿದೆ. ಹಾಗಾಗಿ ಇದರಲ್ಲಿ ರಿಯಲ್ಮಿ 13 ಪ್ಲಸ್ 5G ಒಂದು ಪಾಯಿಂಟ್ ಪಡೆದುಕೊಳ್ಳುತ್ತೆ.